ರೈತ ಉತ್ಪಾದಕ ಮತ್ತು ಸಾವಯವ ಕೃಷಿ ಬಗ್ಗೆ ಜುಲೈ 18ರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜೈ ಜವಾನ್ ಜೈ ಕಿಸಾನ್ ಸಾವಯವ ಕೃಷಿ ಸಮ್ಮೇಳನ ಭೂಮಿ ತಾಯಿ ಉಳಿಸಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ದಯಾನಂದ ಪಾಟೀಲ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭೂಮಿಯಲ್ಲಿ ಮಣ್ಣು ಫಲವತ್ತತೆ ಕಡಿಮೆಯಾಗಿದೆ, ಮಣ್ಣಿನ ಸವಕಳಿ ಹೆಚ್ಚಾಗಿದೆ, ನೀರು ಕಲುಷಿತಗೊಂಡಿದೆ, ಮನುಷ್ಯ ಮತ್ತು ಇತರೆ ಪ್ರಾಣಿಗಳಲ್ಲಿ ರೋಗಗಳು ಹೆಚ್ಚಾಗಿವೆ, ಕೃಷಿ ಖರ್ಚು ಹೆಚ್ಚಾಗಿದೆ, ಆದಾಯ ಕಡಿಮೆಯಾಗಿದೆ, ಕೃಷಿ ಉತ್ಪನ್ನಗಳ ರಫ್ತು ಕಡಿತಗೊಳ್ಳುತ್ತಿವೆ. ಅದಕ್ಕಾಗಿ ಸಾವಯವ ಕೃಷಿಗೆ ರೈತರು ಹೋಗುವುದು ಸೂಕ್ತವಾಗಿರುತ್ತದೆ. ಇಂತಹ ಸಮಯದಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು. ರೈತ ಆರ್ಥಿಕತೆಗಾಗಿ, ಜನಸಾಮಾನ್ಯರ ಆರೋಗ್ಯಕ್ಕಾಗಿ ಸಾವಯವ ಕೃಷಿಯನ್ನು ಉತ್ತೇಜಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಬೇಕು. ಇದರಲ್ಲಿ ಕೆಲವು ಅಪನಂಬಿಕೆಗಳಿವೆ. ಅವುಗಳೆಂದರೆ, ಆದರೆ ಸಾವಯವ ಕೃಷಿಯ ಅರ್ಥ ಸರಿಯಾಗಿ ಮಾಡಿಕೊಂಡು ಕೃಷಿ ಮಾಡಿದ್ದೇ ಆದರೆ ರಾಸಾಯನಿಕ ಕೃಷಿಗಿಂತಲೂ ಹೆಚ್ಚಿನ ಆದಾಯ ಪಡೆಯಬಹುದು. ಸಾವಯವ ಕೃಷಿ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ದಶಪರಣೆ, ಮೀನೆಣ್ಣೆ, ಟಾನಿಕ್ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದು, ಕೃಷಿ ಭೂಮಿಯಲ್ಲಿ ಸಿಗುವ ಎಲ್ಲ ಸಸ್ಯಗಳ ಆರ್ಥಿಕ ಲಾಭ ಬಳಕೆಯ ವಿಧಾನ ತಿಳಿದುಕೊಳ್ಳಬೇಕು. ಆಧುನಿಕ ಕೃಷಿಯ ಜೊತೆ ಪಾರಂಪರಿಕ ಕೃಷಿ ಪದ್ಧತಿಯನ್ನು ಅಳವಡಿಸುವುದನ್ನು ಕಲಿಯಬೇಕು. ಗೋವು, ಕುರಿ, ಕೋಳಿ ಕೃಷಿಯ ಅಂಗಭಾಗವಾಗಬೇಕು. ಕೃಷಿಯಿಂದ ದುಡಿಯುವುದಲ್ಲ, ಬುದ್ಧಿವಂತಿಕೆಯಿಂದ ದುಡಿಯುವುದನ್ನು ಕಲಿಯಬೇಕು. ಹಾಗಾಗಿ ಈ ನಾಳೆಯ ಕಾರ್ಯಕ್ರಮ ಸಾವಯವ ಕೃಷಿ ಸಮ್ಮೇಳನದಲ್ಲಿ ಹೆಚ್ಚಿನ ಜನರು ರೈತರು ಭಾಗಿಯಾಗಿ ಲಾಭ ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು. 8ನೇ ತಾರೀಕು 10ವರೆಗೆ ನಡೀತಕ್ಕಂಥ ಒಂದು ಸರಳ ಸಮಾರಂಭ ಅಂತಕ್ಕಂಥಲ್ಲ, ರೈತ ಅಂದರೆ ಜೈ ಜವಾನ್ ಜೈ ಕಿಸಾನ್ ಎನ್ನುವ ಸಾವಯವ ಕೃಷಿ ಸಮ್ಮೇಳನ ಕಾರ್ಯಕ್ರಮವನ್ನು ಅಲ್ಲೇ ಇಟ್ಕೊಂಡಿರ್ತೇವೆ. ಜೊತೆಗೆ ಗ್ರೀನ್ ಪ್ಲ್ಯಾಂಟ್ನವರು ನಮಗೆ ರೈತ ಬದುಕು, ರೈತ ಉತ್ಪಾದನೆ ಹೆಚ್ಚಿಗಾಗಲಿ ಅನ್ನೋ ಸಲಕ್ಕೆ ಸಾವಯವ ಕೃಷಿಗೆ ಅವಶ್ಯಕತೆ ಇದೆ ಅಂತಕ್ಕಂಥ ಈ ಪತ್ರಿಕಾಗೋಷ್ಠಿಯನ್ನು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಇಡೀ ಜಿಲ್ಲೆಯ ರೈತಾಪಿ ವರ್ಗ ಅಲ್ಲಿ ಬರಲಿ ಅನ್ನೋಕ್ಕೋಸ್ಕರ ಪತ್ರಿಕೆ ನಾಳೆನೇ ಇರೋದ್ರಿಂದ ಇವತ್ತಿನ ಪತ್ರಿಕಾಗೋಷ್ಠಿ ಅಂದರೆ ಅದನ್ನು ಅವಶ್ಯಕತೆಯಿಂದ ರೈತರು ಬರಲಿ ಕೇಳಿ ಅಂತಕ್ಕಂಥದ್ದು. ಜೊತೆಗೆ ನಾವು ಇವತ್ತಿನ ದಿವಸ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಸಾಕಷ್ಟು ವಿಷ ಪದಾರ್ಥಗಳನ್ನು ತಿಂತಕ್ಕಂಥ ಪದಾರ್ಥಗಳಲ್ಲಿ ವಿಷ ಇರೋದ್ರಿಂದ ನಾವು ಸಾವಯವ ಕೃಷಿಗೆ ಹೋಗಬೇಕು ಅಂತಕ್ಕ ನಿಟ್ಟಿನಲ್ಲಿ ಅದನ್ನು ಹೆಚ್ಚಿಗೆ ಮಾಡಲ್ಲ. ಅಂದರೆ ರೈತರಿಗೆ ಉತ್ಪನ್ನ ಆಗ್ತಕ್ಕಂಥದ್ದು ಬೆಳೆಗೆ ಏನಾದರೂ ನಾವು ಕೆಮಿಕಲ್ ಹಾಕ್ತೇವೆ, ಯೂರಿಯಾ, DAP ಇಂಥವು ಹಾಕೋದ್ರಿಂದ ಏನದ ಬೆಳೆ ಹಾನಿಯಾಗಿ ರೈತರು ಹಾನಿ ಆಗ್ತಾರೆ, ಪಕ್ಷಿಗಳು ಹಾನಿ ಆಗ್ತಾಯಿದೆ, ಕಾಡಿನಲ್ಲಿರ್ತಕ್ಕಂಥ ಜಾನುವಾರುಗಳನ್ನ ಹಾಳಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಭೂಮಿನೂ ಕೂಡ ಹಾಳಾಗ್ತಾಯಿದೆ. ಭೂಮಿ ಹ್ಯಾಂಗೆ ಹಾಳಾಗ್ಯದಂದ್ರೆ, ಯಾವ ಪಂಜಾಬ್ ಭಾಗದಲ್ಲಿರ್ತಕ್ಕಂಥ ಸುಮಾರು ಎಕರೆಗೆ 25-30 ಕ್ವಿಂಟಲ್ ಏನು ಗೋಧಿ ಬೆಳೀತಾರೆ, ಆ ಥರರೇ ಇನ್ನೂ ನಮ್ಮಲ್ಲಿ ಆಗಿಲ್ಲ. ಯಾಕಪ್ಪ ಅಂದ್ರೆ ಅವರು 25-30-40 ಕ್ವಿಂಟಲ್ ತನಕ ಗೋಧಿ ಯಾಕೆ ಬೆಳೀತಾರೆ ಅಂದ್ರೆ ಅವರು ರಸಗೊಬ್ಬರ ಹೆಚ್ಚಿಗೆ ಹಾಕ್ತಾರೆ ಸರ್. ನಾವು ಒಂದು ಎಕರೆಗೆ 4-5 ಚೀಲ ಗೋಧಿ ಬೆಳಿಬೇಕಾದ್ರೆ ಕಷ್ಟದ ನಮ್ಮಲ್ಲಿ. ನಾವು DAP ಹಾಕಿದ್ರು ಕಡಿಮೆ ಹಾಕ್ತೀವಿ. ಅವರು ಎಕರೆಗೆ 15-20 ಚೀಲ ಏನದ ಹಾಕ್ತಾರೆ, 30 kg 40 kg. ಹಾಗಾಗಿ ಅದು ವಿಷ ಪದಾರ್ಥವಾಗಿ ಇವತ್ತಿನ ದಿವಸ ದೇಶದಲ್ಲಿ ಹಬ್ಬ್ಯಾದ. ಅದಕ್ಕಾಗಿ ಅದನ್ನು ಬಿಟ್ಟು ಸಾವಯವ ಕೃಷಿಗೆ ಬರಬೇಕು. ಎತ್ತುಗಳ ಹೆಂಡಿ ಗೊಬ್ಬರ ಹಾಕ್ರಿ, ಜೀವಾಮೃತ ಹಾಕಬೇಕು. ಇಂಥವೆಲ್ಲವನ್ನು ನಾವು ರೈತರಿಗೆ ಹೇಳ್ತಕ್ಕಂಥದ್ದು. ಅಂದರೆ ಒಬ್ಬ ರೈತಿಗೆ ಹೇಳಿದ್ರೆ ಒಂದು 10 ಜನ ಆದ್ರೂ ಆ ರೈತರಿಗೆ ಹೇಳ್ತಾರೆ, ಅಲ್ಲಿ ಪ್ರಚಾರ ಆಗಲಿ, ಈ ವಿಷ ಪದಾರ್ಥಗಳನ್ನು ಕಡಿಮೆ ಆಗಲಿ ಅನ್ನೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪಂಜಾಬಿನ ರಾಷ್ಟ್ರೀಯ ಪ್ರಜೆತ ಗ್ರೀನ್ ಪ್ಲ್ಯಾಂಟೇಶನ್ ಸಂಸ್ಥೆ, ಪಂಜಾಬಿನ ಮಂಚಕ್ಕಣ್ಣ ತಿಲೋಡೆ ಹಾಗೂ ರಾಜೇಶ್ ಅವರು ಕೂಡ ಅಲ್ಲಿ ಬರ್ತಾಯಿದ್ದಾರೆ. ಹಾಗಾಗಿ ನಮ್ಮನ್ನು ಅವರು ತಿಳಿಸಿ ಹೇಳ್ತಕ್ಕಂಥದ್ದು ಸುಮಾರು ಅಲ್ಲಿ ಒಂದು 200-300 ಜನ ಪ್ರಮುಖ ರೈತರು, ಸಾಮಾನ್ಯ ಜನರು ಕೂಡ ಅಲ್ಲಿ ಸೇರ್ತಾ ಇದ್ದಾರೆ. ಅವ್ರಿಗೆ ತಿಳುವಳಿಕೆ ಮಾಡಿದರೆ ನಮ್ದು ಏನದ ಈ ಜಿಲ್ಲೆಯಲ್ಲಿ ಕೂಡ ಅದು ಸಾವಯವ ಕೃಷಿಗೆ ಬರ್ತಾರೇನೋ ಅನ್ನೋ ಆ ಉದ್ದೇಶಕ್ಕಾಗಿ ನಾನು ಆ ಕಾರ್ಯಕ್ರಮ ಮಾಡಿದ್ದೇನೆ. ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇನ್ನು ಜೊತೆ ಈ ಗ್ರೀನ್ ಪ್ಲ್ಯಾಂಟೇಶನ್ ಅಂತ ಯಾಕೆ ನಾವು ಅವ್ರಿಗೆ ಕರಿತಾ ಇದ್ದೇವೆ, ಅವರು ಕಂಪ್ಲೀಟ್ ಸಾವಯವ ಔಷಧಿ ಇದೆ. ನಾವು ಸರ್ ಹಾಂ ಇದೆ ಸರ್, ಇದೆ ಇಲ್ಲ, ಇದು ನಾಳಿನ ಕಾರ್ಯಕ್ರಮದಲ್ಲಿ ಇದೊಂದು ಇದ್ರಾಗ ಕೊಟ್ಟಿದ್ದೇವಲ್ಲ ಸರ್, ಅದೊಂದು ಕಾರ್ಡ್ನು ಕೊಡ್ತೇವೆ ಸರ್. ಏನು ರೀ ಪ್ಲ್ಯಾಂಟ್? ಹಾಂ ಸರ್, ಗ್ರೀನ್ ಪ್ಲ್ಯಾಂಟೇಶನ್ ಹೆಸರು ಹೇಳ್ತೀನಿ ಸರ್.
ಇಲ್ಲ, ನಾಳೆದ ಕಾರ್ಯಕ್ರಮದ ಇದು. ನಾಳೆ ಮತ್ತೆ ನಿಮ್ಗೆ ಕೊಡೋ ಸಲಕ್ಕೆ ಒಂದು ಬೇರೆ ಇವು ಇಟ್ಟಿದ್ದೆವು, ಕೊಡ್ತೇವ್ರಿ ಈಗ. ಕೊಡು. ಹಾಂ, ಹಾಗಾಗಿ ಸಾವಯವ ಕೃಷಿ ಕೆಲವ್ರು ಏನು ಹೇಳ್ತಾರಂದರೆ, ಸಾವಯವ ಕೃಷಿ ಬೆಳಿಬೇಕಾದ್ರೆ ನಾವು ಬರಗ, ನವಣಿ, ಅಕ್ಕಿ, ಗೋಧಿ, ದೊಡ್ಡ ಗೋಧಿ ಬೆಳೀತಕ್ಕಂಥ ಏನು ವ್ಯವಸ್ಥೆ ಅದ, ನಾವು ಒಂದು ವೇಳೆ ಅದು ಹಾಕಿದೆವು ಅಂದ್ರೆ ಕಡಿಮೆ ಬೆಳೀತದೆ. ಈಗ ಅವರು 50 ಕ್ವಿಂಟಲ್ 60 ಕ್ವಿಂಟಲ್ ಏನು ಬೆಳೀತಾರೆ, ಆ ಥರ ನಮ್ಮಲ್ಲಿ 2 ಕ್ವಿಂಟಲ್ 3 ಕ್ವಿಂಟಲ್ ಜವಿ ಗೋಧಿ ಬೆಳೀತದೆ. ಅದು ನಾವು ಒಂದು ವೇಳೆ ನಾವು ರೈತ ಜವಿ ಗೋಧಿ ಒಯ್ದು ಮಾರಕ್ಕೆ ಹೋದ್ರೆ 2 ಕ್ವಿಂಟಲ್ 3 ಕ್ವಿಂಟಲ್ ಮಾರಕ್ಕೆ ಹೋದ್ರೆ ನಮ್ಗೆ ರೊಕ್ಕ ಬರಲ್ಲ, ನಾವು ಬದುಕಾಗಲ್ಲ. ಹಾಗಾಗಿ ನಾವು ಕೂಡ ಅದಕ್ಕೆ ಹತ್ತಿದೆವು. ಬಹುಶಃ ಇದನ್ನು ಎಲ್ಲ ಕಡೆ ಗೊತ್ತಾಗಲಿ ಅನ್ನೋಗೋಸ್ಕರ ಇದು ಸಾವಯವ ಕೃಷಿದೊಂದು ದೊಡ್ಡ ಶಕ್ತಿ ಇಡೀ ದೇಶದಲ್ಲೇ ನಡೆದದು, ಇಲ್ಲಿ ಅಂತಲ್ಲ. ಬಹುಶಃ ನಾಳೆ ಬಂದರೆ ಒಬ್ಬರು ಮಧ್ಯಪ್ರದೇಶರು ಡಾಕ್ಟರ್ ಪ್ರವೀಣ್ ಅಂತ ಬರ್ತಾರೆ, ಅವ್ರನ್ನೂ ಕೂಡ ಇಡೀ ದೇಶ ತುಂಬ ಏನದ ಈ ಸಾವಯವ ಕೃಷಿದು ಪ್ರಚಾರ ಮಾಡ್ತಾಯಿದ್ದಾರೆ. ಅವ್ರನ್ನೂ ಕೂಡ ಬರೋರಿದ್ದಾರೆ, ಬಂದ್ರಂದ್ರೆ ಒಳ್ಳೆಯದಾಗ್ತದೆ, ಪ್ರಚಾರನೂ ಆಗಲಿ ಅನ್ನೋಗೋಸ್ಕರ ಇದನ್ನು ನಾವು ಇವತ್ತು ದಿವಸ ಪತ್ರಿಕೆಗೋಷ್ಠಿ ಕರೆದಿರೋದು. ಬಟ್ ಇಡೀ ಜಿಲ್ಲೆಯ ರೈತಾಪಿ ವರ್ಗ, ರೈತ ಪ್ರಮುಖರಾಗಲಿ ಯಾರೇ ಬಂದರೂ ಕೂಡ ಅದನ್ನು ತಿಳುವಳಿಕೆ ಆಗಲಿ ಅನ್ನೋಗೋಸ್ಕರ ಇದು ಪತ್ರಿಕೆಗೋಷ್ಠಿ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಎಂಬಿ ಜಗದೀಶ್, ಶಿವರಾಜ್ ನೆಲ್ಲೂರ್, ಶಾಂತಪ್ಪ, ಬಾಲಾಜಿ ಸೂರ್ಯವಂಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.